ಎಲ್ರಿಗೂ ನಮಸ್ಕಾರ ಮತ್ತು ಶುಭೋದಯ. ಇವತ್ತು ನಮ್ಮ ಜೊತೆ ಕರ್ನಾಟಕದ ಅತಿ ದೊಡ್ಡ ರೋಸ್ ಝೋನ್ ಎಂಬ ಕ್ಲೋಥಿಂಗ್ ಬ್ರ್ಯಾಂಡಿನ ಮಾಲೀಕರಾದ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ರಾಜೇಶ್ ಅಂದ್ರೆ ಯಾರು? ನೀವೆಲ್ಲ ಈಗ ಪ್ರಸಿದ್ಧರಾಗಿರೋದೇ ಫ್ರೋಸ್ ಝೋನ್ ಎಂಬ ಒಂದು ಬ್ರ್ಯಾಂಡಿನಿಂದ ಪ್ರಸಿದ್ಧರಾಗಿದ್ದಾರೆ. ರಾಜೇಶ್ ಅಂದ್ರೆ ಮೂಲತಃ ಯಾವ ಕಡೆಯಿಂದ, ಯಾರು ಅವರು? ನಿಮ್ ಜರ್ನಿ ಬಗ್ಗೆ ತಿಳಿಸ್ಕೊಡಿ. ಸರ್, ನಮ್ಮ ಜರ್ನಿ ಬಂದು ನಾನು ಈ ಬ್ಲಾಗಿಂಗ್ ಅನ್ನೋ ಫೀಲ್ಡ್ ಬಂದಿದ್ದು ಚಿಕ್ಕ ವಯಸ್ಸಿಂದ ಅಂತಂದ್ರೆ 7th ಕ್ಲಾಸಿಂದ ಇದೇ ಫೀಲ್ಡ್ ಆಗುತ್ತೆ. ಎಜುಕೇಶನ್ ಬಿಟ್ಟು ನಮ್ಮ ಮಾವನಿಗೆ ಕೆಲಸ ಮಾಡ್ತೀನಿ. 10 years ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಟೈಮಲ್ಲಿ ನಾನು ಶಾಪ್ ಹಾಕಿದ್ದೆ 2017 ಆಗ್ತವಾಗ ಇಲ್ಲಿ ಮಾರ್ಚಲ್ಲಿ ಆಗ್ತದೆ. ಅವಾಗ 1 yearಗೆ ಫ್ಯಾಮಿಲಿ ಇಶ್ಯೂ ಬಂದು ಕ್ಲೋಸ್ ಮಾಡ್ತೀನಿ. ಅದಾಗಿದ್ದು ಮತ್ತೆ ಮಾವನಿಗೆ ಕೆಲಸ ಸೇಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಇತ್ತು ನಮಗೆ. ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಕಸ್ಟಮರ್ಗೆ, ಯಾವ ಥರ ಮಾತಾಡಬೇಕು, ಒಂದು ಕಾನ್ಫಿಡೆನ್ಸ್ ಅದಾಗಿದ್ದ ತಕ್ಷಣ ನೆಕ್ಸ್ಟು ನಾನು ಇದೆ ಗಾರ್ಮೆಂಟ್ಸ್ಗೆ ಒಂದು 2 years ಆಲ್ಮೋಸ್ಟ್ 21st to 22nd ಅಂತ ಅದೇ ಹೋಗ್ತಾ ಇದೆ. ಅದು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಮನೆಯನ್ನು ಸೇಲ್ ಮಾಡಿ ಒಂದು ಸ್ಮಾಲ್ ಅಮೌಂಟ್ ಅಂದ್ಬಿಟ್ಟು ಅದಾಗುತ್ತೆ. ಸರ್, ಯಾವುದೋ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದು ನಿಮ್ಗೆ ಹೇಗೆ ಐಡಿಯಾ ಬಂತು? ನಾನು ಒಂದು ಬಟ್ಟೆ ಶಾಪ್ ಹಾಕಿದ್ರೆ ನಾನು ವರ್ಕೌಟ್ ಆಗ್ತೀನಿ ಅಥವಾ ನಾನು ಬೆಳಿತೀನಿ ಅನ್ನೋ ಒಂದು ಐಡಿಯಾ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಹೇಗೆ ಆ ಒಂದು ಯೋಚನೆ ಬಂತು? ಎಕ್ಸ್ಪೀರಿಯನ್ಸ್ ತುಂಬಾ ಇತ್ತು ನನಗೆ. ಕಾನ್ಫಿಡೆನ್ಸ್ ಅನ್ನೋದು ಅವಾಗ ಚಿಕ್ಕ ವಯಸ್ಸಿಂದ ಒಂದು 2018 ಅಲ್ಲಿ ಆಗ್ತವಾಗ 17 ಅಲ್ಲಿ ಆಗ್ತವಾಗ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಾಗಿ ಮತ್ತೆ ತುಂಬಾ ಲಾಸ್ ಆಯ್ತು ನನಗೆ. ಒಂದು 15 ವರ್ಷ ಅಂತ ನನಗೆ ಲಾಸ್ ಆಯ್ತು. ಅದಾಗಿತ್ತು ಒಂದು ಕೆಲ್ಸಕ್ಕೆ ಹೋದವಾಗ ₹1 ತುಂಬಾ ಕಷ್ಟ ಪಟ್ಟಿದ್ದೀನಿ. ಆ ಟೈಮಲ್ಲಿ ಇಂಥ ಫೀಲ್ಡ್ ಇದೆ ಅದೇ ಮಾಡೋದು ಆ ಥಾಟ್ ಅಲ್ಲಿ ನೆಕ್ಸ್ಟ್ ಒಂದು ವೀಕ್ ಆಯ್ತು ಶಾಪ್ 2023 ಅಲ್ಲಿ ಫಸ್ಟ್ ಶಾಪ್ ಬಿಲ್ಡ್ ಮಾಡಿ ಅಸೋದಲ್ಲಿ ಬಿಲ್ಡ್ ಆಗುತ್ತೆ. ಅವಾಗ ಸ್ಟಾರ್ಟ್ ಮಾಡಿ ಒಂದು ಕಾನ್ಫಿಡೆನ್ಸ್ ಮಾಡ್ತೇವೆ. ಸರ್, ಈಗ ಬಟ್ಟೆ ಅಂಗಡಿ ಅಂದ್ರೆ ಮೀನಿಗೆ ಇಡ್ತಾ ಇದೀರ ಅಂದ್ರೆ ತುಂಬಾ ಕಾಂಪಿಟೇಷನ್ ಜಾಸ್ತಿ. ಈಗ ತುಂಬಾ ಜನ ನೋಡಿರ್ತೀರಾ, ಎಷ್ಟೋ ಬಟ್ಟೆ ಅಂಗಡಿಗಳನ್ನ ಸ್ಟಾರ್ಟ್ ಮಾಡಿ ಅವರಿಗೆ ವ್ಯವಹಾರದಲ್ಲಿ ಬೆಳವಣಿಗೆ ಇಲ್ದರೆ ಮುಚ್ಚಾಕೊಂಡು ಹೋಗಿರೋದು ತುಂಬಾ ನೋಡಿದೀವಿ. ನೀವು ಇದೇ ಕುರಿತವಾಗಿ ಕೂತ್ಕೊಂಡು ಈ ಬಟ್ಟೆ ಅಂಗಡಿ ಮಾಡೋದ್ರಿಂದ ನಾನು ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ಬೆಳವಣಿಗೆ ನೋಡ್ಬೋದು ಅನ್ನೋ ಒಂದು ಐಡಿಯಾ ಹೇಗೆ ಬಂತು? ಈ ಕಾಂಪಿಟೇಷನ್ ಇಂದ ಹೊರಬರಲು ಹೇಗೆ ನೀವು ಪ್ಲಾನ್ಗಳನ್ನ ಯೋಚನೆ ಮಾಡಿದ್ರಿ? ಅದೇ ಒಂದು ನಾವು ಯಾವುದೇ ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ನಾವು ಬೇರೆ ಮಾಡ್ತೀವಿ ಅನ್ನೋದು ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದು ಟೈಮಲ್ಲಿ ಸ್ಟಾರ್ಟಿಂಗ್ ತಂದು ಹಾಕಿತ್ತು, ಅದರಲ್ಲಿ ಲಾಸ್ಟ್ ತಿಂದಿದ್ದೀನಿ. ಇವಾಗ ಅಲ್ಲಿ ನಾವು ಏನ್ ಮಾಡ್ತೀವಿ ಕೆಲಸ ಮಾಡಿದವಾಗ ನಮಗೆ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಬೇಕು. ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ನಾವು ಏನಕ್ಕಾದ್ರೂ ಸಾಧಿಸ್ಬೋದು ಅಂತ. ಸರಿ, ಕುರಿ ಮೇಕೆಗಳ ವ್ಯವಹಾರನ ಮಾಡ್ತಾ ಇದ್ರಿ, ಓಕೆ. ಬಟ್ ಅದೇ ವ್ಯವಹಾರದಲ್ಲಿ ಪ್ರಾಬ್ಲಮ್ ಬರೋ ಕಾರಣ ಏನಾಯ್ತು? ಈಗ ಏನಾದ್ರು ಸಡನ್ ಆಗಿ ನಿಮ್ಗೆ ಬಂಡವಾಳದಲ್ಲಿ ಕೊಲಾಪ್ಸ್ ಆಯ್ತಾ? ಅಥವಾ ಕುರಿ ಮೇಕೆ ಅಂದ್ಮೇಲೆ ಬಟ್ಟೆ ಫೀಲ್ಡ್ ಅಲ್ಲಿ ನಾನು ಬಟ್ಟೆ ಮಾಡಿದ್ದೀನಿ. ಇವಾಗ ಶರ್ಟ್ ಕಸ್ಟಮರ್ ಎಕ್ಸಾಂಪಲ್ ಬರ್ತಾರೆ. ಆ ಕಸ್ಟಮರ್ಗೆ ಯಾವ ತರ ಎಕ್ಸ್ಪೆಕ್ಟ್ ರೆಸ್ಪಾನ್ಸ್ ಮಾಡಬೇಕು, ಏನ್ ಅವ್ರು ಕೇಳ್ತಾ ಇದಾರೆ, ಏನ್ ತೋರಿಸ್ಬೇಕು ಅಂತ ಒಂದು ಫೀಲ್ಡ್ ಅಲ್ಲಿ ಗೊತ್ತಿರೋದಕ್ಕೆ ನಾವು ನೀಟಾಗಿ ರೆಸ್ಪಾನ್ಸ್ ಕುರಿ ಮೇಕೆ ನಾವು ಏನು ಅದಕ್ಕೆ ಇನ್ನೊಂದು ಏನಾಗ್ತದೆ, ಅವ್ರು ಏನ್ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ಟೈಮ್ಗೆ ಏನ್ ಕಾಯಿಲೆ ಬರುತ್ತೆ, ಅದಕ್ಕೆ ಏನು ನಾವು ಮೆಡಿಸಿನ್ ಕೊಡ್ಬೇಕು, ಅದನ್ನ ನಾವು ತಿಳ್ಕೊಂಡು ಮತ್ತೆ ಮ್ಯಾನ್ ಪವರ್ ಹೆಂಗಿರುತ್ತೆ ನಾವೇ ಹೋಗಿ ಎಲ್ಲ ಮಾಡ್ತಾರೆ. ಅದಕ್ಕೆ ಅಂತ ಮ್ಯಾನ್ ಪವರ್ ಇರಬೇಕು. ನಾವು ಸುತ್ತದವ್ರು ಬಿಟ್ಟರೆ ಆ ಕೆಲಸ ಮುಂದುವರಿಸುತ್ತೆ. ಯಾರೇ ಕೆಲಸ ಆಗಿದೆ ಸುತ್ತದವ್ರು ಅಂತಾನೆ ಮುಂದೆ ಬರೋದು ಹೋಗ್ಬೇಕು. ಆ ವಿಷಯ ಸರ್, ಈಗ ಕೆಲಸ ಈಗ ಓಪನ್ ಮಾಡಿ ಶಾಪ್ ಎಲ್ಲ ಆಯ್ತು, ಗ್ರೋ ಝೋನ್ ಅಂತ ಇದರ ಕಾರಣ ಏನು? ಅದು ನೀವು ಗ್ರೋ ಝೋನ್ ಅಂತ ಏನಕ್ಕೆ ಇಟ್ರಿ? ನಮ್ಮ ಯೂತ್ ನ ಕಾಮನ್ ಆಗಿ ಗ್ರೋ ಆ ಕಾನ್ಸೆಪ್ಟ್ ಗ್ರೋ ಝೋನ್ ಅನ್ನೋ ಥೀಮ್ ಹೆಂಗ್ ಅಂತಂದ್ರೆ ರೆಡ್ ಅಂಡ್ ಬ್ಲಾಕ್.
ನನಗೆ ಬ್ಲ್ಯಾಕ್ ಅಂದ್ರೆ ತುಂಬಾ ಇಷ್ಟ. ಎಕ್ಸ್ಪೆಕ್ಟ್ ಮಾಡ್ತೀನಿ. ರೆಡ್ ಎಕ್ಸ್ಪೆಕ್ಟ್ ಆಗ್ದಿರೋ ಬಂತು ಅಂದ್ರೆ ಅಂದ್ರೆ ಆಗ್ ಬರುತ್ತೆ ಅಂತಾರಲ್ಲ ಆ ತರ ರೆಡ್ ಆಗ್ ಬರುತ್ತೆ. ಆ ಥೀಮ್ ಅಲ್ಲಿ ನಾನು ಕಲರ್ ಫಿಕ್ಸ್ ಮಾಡಿ ನಾನು ಮಾಡಿದ್ದೆ. ನೆಕ್ಸ್ಟ್ ಲೆವೆಲ್ ಅದನ್ನ ಬ್ರ್ಯಾಂಡ್ ಫೀಲ್ ಅಲ್ಲಿ ತರಬೇಕು ಅಂತ ಒಂದು ಆಸೆ ಇದೆ. ಸರ್, ಇದು ಶಾಪ್ ಓಪನಿಂಗ್ ಮಾಡ್ಬೇಕಾದ್ರೆ ನೀವು ಈ ಒಂದು ಬ್ರ್ಯಾಂಡ್ ಓಪನ್ ಮಾಡ್ತಾ ಇದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? ಮತ್ತೆ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಎಷ್ಟು ಜನ ಸಪೋರ್ಟ್ ಮಾಡಿದ್ರು? ಎಷ್ಟು ಸಪೋರ್ಟ್ ಬಂತು ನಿಮ್ಗೆ ಅವ್ರ ಕಡೆಯಿಂದ? ನಾನು ಶಾಪ್ ಓಪನ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ಮನೆಯನ್ನ ಸೇಲ್ ಮಾಡಿ 3 ಲಕ್ಷ ನನ್ನ ಕೈಲಿ ಇತ್ತು. ನಮ್ಮ ಭಾವ ಒಂದು 6 lakhs ಸಪೋರ್ಟ್ ಮಾಡಿದ್ರು. ನಮ್ಮ ಸಿಸ್ಟರ್ ಹಸ್ಬೆಂಡ್ ಮತ್ತೆ ನಮ್ಮ ಮಾವರು ಒಂದು 6 lakhs ಅಂತ ಒಂದು ಐಟಮ್ ಮಾಡಿದೆ. ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು 13 ರಿಂದ 14 ಅಷ್ಟೇ. ಮಾಡಿದವಾಗ ಅಂದ್ರೆ ಒಂದು ಶಾಪ್ ಓಪನ್ ಆವಾಗ ನನ್ನ ಚಿಕ್ಕ ಶಾಪ್ ಒಂದು 800 ಸ್ಕ್ವೇರ್ ಫೀಟ್ ಅಲ್ಲಿ ನನ್ನ ಶಾಪ್ ಓಪನ್ ಮಾಡಿದ್ದು. ರಾಮಮೂರ್ತಿ 14 ವರ್ಷದಲ್ಲಿ ನಾನು ಮಾಡಿದ್ದೆ. 20 ಮಾಡಿದ್ದೆ. 14 ವರ್ಷದಲ್ಲಿ 20 ನಾನು ಮಾಡಿದ್ದೆ. ಏನಿದೆ ಈ ಮಾಡೋ ಮುಂಚೆ ನನಗೆ ಒಂದು ಹಠ ಇತ್ತು, ಮತ್ತೆ ಒಂದು ಚಾಲೆಂಜ್ ಅನ್ನೋದಿತ್ತು, ಒಂದು ಅವಮಾನ ಇತ್ತು. ಆ ಅವಮಾನಕ್ಕಿಂತ ನಾನು ಇಷ್ಟು ಸಾಧಿಸಿದೆ. ಸರಿ, ಏಕಾಂಗಿಯಾಗಿ ಇಷ್ಟೊಂದು ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ಕೊಂಡ್ರಿ. ಇಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ವರ್ಕರ್ನ ಕೂರ್ಸೋದ್ರಿಂದ ಮನೆ ರೂಮ್ ಅದು ಶಾಪ್ ಬಾಡಿಗೆ ಆಗ್ಲಿ ಎಲ್ಲದಕ್ಕೂ ಏಕಾಂಗಿಯಾಗಿ ಒಬ್ಬರೇ ನೀವು ಮುಂದೂಡಿಸಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರಿ. ಇದೆಲ್ಲ ಮಾಡ್ಬೇಕಾದ್ರೆ ಫ್ರಸ್ಟ್ರೇಷನ್ ಜಾಸ್ತಿ ಆಗೋ ಅಥವಾ ಪ್ರೆಷರ್ ಜಾಸ್ತಿ ಆಗೋ ಇದು ನನ್ನ ಕೈಲಿ ಆಗಲ್ಲ, ಬಿಟ್ಬಿಡ್ಬೇಕು ಅಂತ ಎಂದು ಅನ್ಸ್ಲಿಲ್ವಾ ನಿಮ್ಗೆ? ಖಂಡಿತ ಸಾಯೋ ಸಿಚುವೇಶನ್ ಬಂದಿದೆ. ಯಾಕೆಂದ್ರೆ ಅಷ್ಟು ದೊಡ್ಡದಲ್ಲ, ಒಂದು ಬಿಲ್ಡ್ ಮಾಡಬೇಕು, ಲೈಸೆನ್ಸ್ ಮಾಡಬೇಕು, ಕಾಮನ್ ಜನ ತಿಂದು ಮಾತಾಡ್ತಾರೆ, ಕಿತ್ಕೊಂಡು ಮಾತಾಡ್ತಾರೆ, ನಿಂತ್ಕೊಂಡು ಮಾತಾಡ್ತಾರೆ. ಅದಕ್ಕೆಲ್ಲ ತಡ್ಕೊಂಡು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಇಲ್ಲಿ ಏನಂದ್ರೆ ಮನೆಯವರ ಕಾನ್ಫಿಡೆನ್ಸ್ ಅಂದ್ರೆ ಅವರ ಸಪೋರ್ಟ್ ಇದ್ದು ನಾವೇನು ಮಾಡ್ತಾರೆ. ಅವರು ಕಷ್ಟ ಇದ್ದವರು ಇದ್ದಾರೆ, ಸುಖ ಇದ್ದವರು ಇದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಬೇರೆಯವ್ರ ಮಾತು ಬಿಟ್ಟು. ಸರ್, ಈಗ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ಜನ ಹಂಗೆ ಹೇಳ್ತಾ ಇದ್ರು, ಮನೆ ಬಾಡಿಗೆ ಕಟ್ಟೋಕ್ಕೂ ನಿಮ್ಗೆ ಕಷ್ಟ ಆಗದಂತೆ, ಬಂದು ಇಲ್ಲಿಗ ವ್ಯವಹಾರನ ನಡೆಸ್ಕೊಂಡು ಈ ಕಡೆ ನಿಮ್ಮ ಸಂಸಾರನ ನಡೆಸ್ಕೋಬೇಕು, ಅದನ್ನು ಎಲ್ಲ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು? ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಇಷ್ಟೆಲ್ಲ ಕಷ್ಟದಲ್ಲೂ? ಗಾರೆ ಕೆಲ್ಸಕ್ಕೆ ಹೋದಾಗ ನಮ್ಮ ಅಪ್ಪ ಇರುತ್ತೆ. ಅಂದ್ರೆ ಆ ಟೈಮಲ್ಲಿ ನಮ್ಮ ತಂಗಿ ಮದುವೆ ಮಾಡಿದ್ರು. ಆ ಟೈಮಿಗೆ ಅದಕ್ಕೆ ಬರೋವಷ್ಟು ಇವತ್ತು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರೆ. ಆ ಈ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಎಷ್ಟೆಷ್ಟು ಕಮಿಟ್ಮೆಂಟ್ ಇರುತ್ತೆ, ಸಾಲ ಮಾಡಿದ್ದಾರೆ, ಬಡ್ಡಿ ಕಟ್ಟಬೇಕಾಗುತ್ತೆ, ಪ್ರತಿಯೊಂದು ಅಲ್ಲಿಗೆ ಸರ್ ಹೋಗ್ತಾ ಇತ್ತು. ಬಾಡಿಗೆ ಕಟ್ಟಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಒಂದು 3 ತಿಂಗಳಾಗಿತ್ತು ಬಾಡಿಗೆ ಕೊಟ್ಟಿಲ್ಲ. ಅವಾಗ ಓನರ್ ಒಂದೇ ಮಾತಾಡಿತ್ತು, ಲಾಸ್ಟ್ ಬಂದು ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಮನೆ ಆಚೆ ಹೋಗಿ ಒಂದು ಖಂಡಿತವಾಗಿ ಹೇಳಿರೋ ಹೋಗಿದೆ. ಇವಾಗ ಸ್ವಂತ ಮನೆಗಿದ್ದೀನಿ. ಅಂದ್ರೆ ಇದ್ರ ಹಿಂದೆ ಒಂದು ನಾವು ಯೋಚನೆ ಏನಂದ್ರೆ ಅವಮಾನದಿಂದ ಒಂದು ನಮ್ಗೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಒಂದು ಕಷ್ಟ ಏನು ಅಂತ ಗೊತ್ತಾದ್ರೆ ಖಂಡಿತ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಸೊ ಇವತ್ತು ಬೆಂಗಳೂರಲ್ಲಿ ಟೋಟಲ್ ಆಗಿ ನಿಮ್ಮ ಶಾಪ್ಗಳನ್ನ ನೋಡಿದ್ರೆ 19 ರಿಂದ 20 ಶಾಪ್ ನಿಯರೆಸ್ಟ್ ಆಗಲೇ ಓಪನ್ ಆಗಿದೆ, ಎಲ್ಲ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಈ ಸಕ್ಸಸ್ಫುಲ್ ಆಗಿ ರನ್ ಆಗೋ ಕಾರಣ ಹಿಂದೆ ರಹಸ್ಯ ಏನು? ನೀವು ಎಷ್ಟು ಶ್ರಮ ವಹಿಸಿದ್ರಿ ಇದಕ್ಕೆ? ಮೇನ್ ರಹಸ್ಯ ಅಂದ್ರೆ ನೈಟ್ ಅಂಡ್ ಡೇ ಕಷ್ಟ ಪಟ್ಟಿದ್ರು ಅದೊಂದಿದೆ. ಯಾಕಂದ್ರೆ ನಿದ್ದೆ ಇದ್ದೀರ, ಊಟ ಇದ್ದೀರ, ಎಷ್ಟೋ ದಿನ ಕಷ್ಟ ಇದೆ. ಇವತ್ತು ಅಷ್ಟೇ ನಂತರ 20 ಇದೆ ಅಂದ್ಬಿಟ್ಟು ಮನೆಯಲ್ಲಿ ಅಂದ್ಬಿಟ್ಟು ನಾನೇನು ಕುತ್ಕೊಂಡಿದ್ದೀನಿ. ನನ್ನ ಕೆಲಸ ನನ್ನ ಹುಡುಗರ ಜೊತೆನೆ, ಅಂದ್ರೆ ನಮ್ಮ ಕೆಲಸ ಮಾಡೋದ್ರ ಜೊತೆನೆ ನಾನು ಕೆಲಸ ಮಾಡ್ತೀನಿ. ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಅಮ್ಮ ಆಗಲಿ, ನಮ್ಮ ತಂಗಿ ಆಗಲಿ, ನಮ್ಮ ಭಾವ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ವೈಫ್ ಆಗಲಿ, ಪ್ರತಿಯೊಬ್ಬರು ಆದಷ್ಟು ಅಂಗಡಿಗೆ ಹೋಗಿ ಅದನ್ನ ಹ್ಯಾಂಡ್ ಓವರಿಗೆ ತಗೊಂಡು ಮಾಡ್ತಾ ಇರೋದಕ್ಕೆ, ಅಂದ್ರೆ ನಮ್ದು ಅಂತ ಮಾಡ್ತಾ ಇರೋದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಯಾವತ್ತೂ ನಾವು ಕೇರ್ಲೆಸ್ ಅನ್ನ ಅವತ್ತು ನಾವು ಸರ್, ಈಗ ಬ್ಯಾಕ್ ಟು ಬ್ಯಾಕ್ ಬಿಸ್ನೆಸ್ ಗಳನ್ನ ಓಪನ್ ಮಾಡಿದೀರಾ, ಹೌದಾ? ಈಗ ಫುಲ್ಲು ಎಷ್ಟು ಬ್ಯಾಕ್ ಟು ಬ್ಯಾಕ್ ಬಿಸ್ನೆಸ್ ಓಪನ್ ಮಾಡ್ತಾ ಇದ್ರಿ ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲ ಯಥೇಚ್ಛವಾಗಿ ದುಡ್ಡು ಇರಬೇಕು, ಇಲ್ಲ ಬಿಸ್ನೆಸ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಕಾಣ್ತಾ ಇರಬೇಕು. ನೀವು ಇಷ್ಟು ಈ ಬ್ರಾಂಚಸ್ ಓಪನ್ ಮಾಡಿದಿರಲ್ಲ, ಈಗ ನಿಮ್ಮ ಒಂದು ಬಿಸ್ನೆಸ್ ಹೇಗೆ ನಡೀತಿದೆ? ಎಷ್ಟು ಸಕ್ಸಸ್ಫುಲ್ ಆಗಿದೆ?
ಸಕ್ಸಸ್ಫುಲ್ ಅಂದ್ರೆ ನಾನು ನನ್ನ ಅಂಗಡಿ ಫಸ್ಟ್ ಅಂಗಡಿ ಓಪನ್ ಮಾಡಿದೆ, ಅವತ್ತೇ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಯಾಕೆಂತಂದ್ರೆ ಮನುಷ್ಯನಿಗೆ ಬಾಡಿಗೆ ಕಟ್ಟೋದು ಆ 14 ವರ್ಷ ಇದ್ದು ಆ ಬಾಡಿಗೆ ಕಟ್ಕೊಂಡು ಇದನ್ನು ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಅವಾಗೇ ನಾನು ಸಕ್ಸಸ್ ಆಗಿದ್ದೀನಿ. ಆದ್ಮೇಲೆ ಸರ್ ಈಗ ನೀವು ಬಟ್ಟೆ ಬ್ರ್ಯಾಂಡ್ಗಳನ್ನ ಒಂದರಿಂದ ಒಂದೇ ಅಂತ ಓಪನ್ ಮಾಡಿದ್ದೀರಾ. ಸೊ ಇದು ಬಿಸ್ನೆಸ್ ಅಲ್ಲಿ ಇಷ್ಟು ಬ್ಲೂಮ್ ಆಗ್ತಾ ಇರೋದ್ರಿಂದ ನೀವು ಎಷ್ಟು ಸಕ್ಸಸ್ ಹೇಗೆ ಸಕ್ಸಸ್ ಕ್ಯಾನ್ಸಲ್ ಮಾಡಿ ಕರೆಕ್ಟಾಗಿ ಕ್ವಶನ್ಸ್ ಕೇಳಿಲ್ಲ ನಾನು. ಒಂದರಿಂದ ಒಂದು ಬ್ರಾಂಚ್ ನ ಓಪನ್ ಮಾಡಿದೀರಾ. ಈ ಬ್ರಾಂಚ್ ನ ಓಪನ್ ಮಾಡಿರೋದ್ರಿಂದ ನಿಮ್ಗೆ ಒಂದರಿಂದ ಒಂದು ಓಪನ್ ಆಗ್ತಿದ್ರೆ ತುಂಬಾ ಸಕ್ಸಸ್ ಕಾಣ್ತಾ ಇದೀರಿ ಅಂತ. ಈ ಸಕ್ಸಸ್ ಕಾಣೋದಕ್ಕೆ ನಿಮ್ಮ ಒಂದು ಎಷ್ಟು ಏನು ರಹಸ್ಯ ಇದೆ, ಹೇಗೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ನಿಮ್ದು? ಒಂದರಿಂದ ಒಂದು ಓಪನ್ ಮಾಡ್ತಾನೆ ಇದ್ರಲ್ಲ, ಬಿಸ್ನೆಸ್ ಹಿಂಗ್ ಓಪನ್ ಆಗ್ತಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಅರ್ಥ ಅಲ್ವಾ? ಬಾಡಿಗೆ ಕಟ್ಟಕ್ಕೂ ಇಲ್ಲ ಅಂತ ಒಂದು ಅಂಗಡಿ ಮಾಡಿದ್ವಿ. ಇವಾಗ ಬ್ರಾಂಚ್ ಇಂದ ಬ್ರಾಂಚ್ ಮಾಡ್ತಾ ಇದ್ದೀನಿ. ತುಂಬಾ ಜನ ನಂಗೆ ಏನಂತ ಇದ್ದಾರೆ, ಕಸ್ಟಮರ್ಸ್ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ, ಆಗುತ್ತೋ ಬಿಡುತ್ತೋ ಎಕ್ಸೆಟ್ರಾ ಮಾಡಬೇಕು ಅಂದ್ರೆ ಕಂಪಲ್ಸರಿ ನಾನು ಮಾಡಬೇಕು. ಒಂದು ಕಡೆ ಶಾಪ್ ಮಾಡಬೇಕು ಅಂದ್ರೆ ಬೇರೆಯವ್ರಿಗೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಬಟ್ ನನಗೆ ಆಲ್ಮೋಸ್ಟ್ ಒಂದು 15 ಡೇಸ್ ನಾನು ಶಾಪ್ ಮಾಡೋದು ಬೇಕಾಗ್ತಿದೆ. ಬಿಕಾಸ್ ಏಕೆಂದ್ರೆ ಬಟ್ಟೆ ಕಾಮನ್ಗೆ ಯಾವ ತರ ಡಿಸೈನ್ ಬೇಕು ನಾನು ಮಾಡ್ತೇನೆ. ಇವಾಗ ದೊಡ್ಡದಾಗಿ ಅಂದ್ರೆ ಆಲ್ಮೋಸ್ಟ್ ರೀಸೆಂಟ್ ಆಗಿ ಮನೆ ಅದು ಅಷ್ಟೇ. ಅಲ್ಲಿ ತುಂಬಾ ಕಿತ ನಾನು ಹುಟ್ಟಿದ್ದೆ ಶಾಪ್ ಬೇಕು ಸಿಕ್ಕಿಲ್ಲ. ಬಟ್ ಒಳ್ಳೆ ಟೈಮ್ಗೆ ಸಿಕ್ತು, ಮಾಡಿದ್ವಿ, ಬೇಗನೂ ಮಾಡಿದ್ವಿ. ಒಂದು ದೊಡ್ಡದಾಗಿ ಒಂದು ಶಾಪ್ ಓಪನ್ ಮಾಡ್ತೀನಿ, ಅದು ಆಲ್ರೆಡಿ ಮಾಡಿದ್ದೆ. ಬಟ್ ಇಡೀ ನಮ್ಮ ಶಾಪ್ಗೆ ದೊಡ್ಡದಾಗಿ ಮಾಡ್ತಿದ್ದೆ ಅಂದ್ರೆ ಅದೇ ಸರ್. ದಿನ ದಿನ ಈಗ ಬಟ್ಟೆ ಒಂದು ಇಂಡಸ್ಟ್ರಿಯಲ್ಲಿ ಡಿಸೈನ್ಗಳಾಗ್ಲಿ ರೇಟ್ ಆಗ್ಲಿ ಎಲ್ಲಾದ್ರಲ್ಲೂ ಒಂದು ಡಿಫ್ರೆನ್ಸ್ ನೋಡ್ತಾ ಹೋಗ್ತೀರಾ. ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಈ ಕಾಂಪಿಟೇಷನ್ ಎದುರಿಸ್ಕೊಂಡು ಇವಾಗ ಇನ್ನೂ ಒಂದು ಬ್ರ್ಯಾಂಡ್ ನ ಬೆಳೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ಏನೇನು ಸ್ಟ್ರಾಟಜಿ ಅಥವಾ ಐಡಿಯಾ ಉಪಯೋಗಿಸ್ತಾ ಇದ್ದೀರಾ? ನೋಡಿ, ನಮ್ಮ ರಾಮಮೂರ್ತಿ ಶಾಪ್ ಅಲ್ಲಿ ಫಸ್ಟ್ ಇಡೀ ಕರ್ನಾಟಕದಲ್ಲಿ ₹1 ಫಸ್ಟ್ ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ₹1 ಕೊಟ್ಟಿದ್ದೀನಿ ಅಂದ್ಬಿಟ್ಟು ನನಗೇನು ಲೋಕ್ ಬಂದಿಲ್ಲ. ಸೆಕೆಂಡ್ ಅಲ್ಲಿ ನನಗೆ ಕ್ವಾಲಿಟಿ, ಕಸ್ಟಮರ್ಗೆ ಕ್ವಾಲಿಟಿ ಕೊಡೋದು. ನನ್ನ ಕ್ವಾಲಿಟಿ ಏನ್ ಕೊಡ್ತಾ ಇದ್ದೀನಿ, ಇವಾಗ ಸುದೀಪ್ ಸರ್ ಅಥವಾ ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಕ್ವಾಲಿಟಿ ಗೊತ್ತಾಗ್ಬೇಕು ಅಂತ ಕಮ್ಮಿ ಬಿಸ್ನೆಸ್ ಬೇರೆ ಕಡೆ 2,000 ಇದೆ, ನನ್ನ ಕಡೆ ₹600, ₹700 ಇರುತ್ತೆ. ಆತರ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಜನಕ್ಕೆ ಒಳ್ಳೆ ಕ್ವಾಲಿಟಿ, ಡಿಫ್ರೆಂಟ್ ವೆರೈಟಿ ಆಫ್ ಕ್ವಾಲಿಟೀಸ್ ಕೊಡಲೇಬೇಕು ಅಂತ ನಾನು ಪ್ರೊವೈಡ್ ಮಾಡ್ತೀನಿ. ಅದೇ ತರನೇ ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ. ವೆಬ್ಸೈಟ್ ಆಗಿ ಪ್ರತಿಯೊಂದು ಡಿಫ್ರೆಂಟ್ ವೆರೈಟೀಸ್ ಕೊಡ್ತಾ ಇದ್ದೀನಿ. ಇನ್ನ ವೆರೈಟಿ ಕೊಡ್ತೀನಿ. ಇವಾಗ ಪ್ರೀಮಿಯಂ ಶರ್ಟ್ ನಾನು ಹಾಕಿರೋದು ಇದೇ ಪ್ರೀಮಿಯಂ ಶರ್ಟ್. ಮನೆಗೆ ಬೇರೆ ಕಡೆ 5,000 6,000 ಪ್ರಾಡಕ್ಟ್. ನಾವು ಪ್ರೀಮಿಯಂ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗ ಬಂದು ನಾವು ಇದು ಬಂದು 1,500 2,000 1,800. ಇಲ್ಲಿ ಎಕ್ಸ್ಪೆಕ್ಟ್ ಏನಂದ್ರೆ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ, ರೈತರು ಒಳ್ಳೆ ಬಟ್ಟೆ ಹಾಕೋಬೇಕು. ಕಾನ್ಫಿಡೆನ್ಸ್ ಅಲ್ಲಿ ನಾವು ಬಟ್ಟೆ ಸರ್, ಇದು ನೀವು ತುಂಬಾ ಶಾಪ್ಗಳನ್ನ ಓಪನ್ ಮಾಡೋದಾದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೂಮ್ ಆಗಿದ್ರಿ. 1,000ಕ್ಕೆ 10 ಶರ್ಟು, 1,000ಕ್ಕೆ 8 ಶರ್ಟು, ಈ ತರ ಒಳ್ಳೆ ಕ್ವಾಲಿಟಿ ಶರ್ಟ್ಗಳನ್ನ ಆ ತರ ಕೊಡ್ತಾ ಇರ್ಬೇಕಾದ್ರೆ ಜನಗಳಿಗೆ ಹೇಗ್ ಸಾಧ್ಯ ಅದು, ಹೇಗೆ ಅಂತ ಅವ್ರಿಗೆ ಒಂದು ಕ್ವಶನ್ ಬಂತು. ನೀವಷ್ಟು ಪ್ರಾಡಕ್ಟ್ ನ 1,000ಕ್ಕೆ 10 ಶರ್ಟ್ ಹೇಗ್ ಕೊಡಕ್ ಸಾಧ್ಯ ಅದು? ₹1 ಟಿ ಶರ್ಟ್ ಕೊಡ್ತಿದ್ದೀನಿ ನನಗೇನದು ಇಲ್ಲಿ ನಾನು ₹1,000 10-15 ಕೊಡ್ತಾ ಇದ್ದೀನಿ. ಅಲ್ಲಿ ನನ್ನ ಕ್ವಾಲಿಟಿ ಒಂದು ಗೊತ್ತಾಗಬೇಕು. ನನ್ನ ಕ್ವಾಲಿಟಿ ಗೊತ್ತಾಗಬೇಕು ಜನಕ್ಕೆ. ಅಂದ್ರೆ ₹1,000 ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಬಂದಿರೋ ಲಾಸ್ಟ್ ಮಾಡ್ಕೊಂಡೇ ಕೊಡ್ತೀನಿ. ನನ್ನ ಕ್ವಾಲಿಟಿ ಗೊತ್ತಾದ್ರೆ ಆ ಕಸ್ಟಮರ್ ನೆಕ್ಸ್ಟ್ ಟೈಮ್ ಮತ್ತೆ ನಾನು ರಿಪೀಟ್ ಆಗ್ತಾರೆ, ಬೇರೆ ಪರ್ಚೇಸ್ ಮಾಡ್ತಾರೆ. ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಅದನ್ನ ಸೆಕೆಂಡ್ ನಾನು ಪ್ರೂಫ್ ಮಾಡೋದು ರೆಡಿ.
ಸರ್ ಇದು ಫ್ರೋಝನ್ ಆದ ನಂತರ ಹೆಣ್ಣು ಮಕ್ಕಳಿಗೆ ಅಂತಾನೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಈಗ ಸಿಸ್ಟರ್ ಝೋನ್ ಅಂತಾನು ಓಪನ್ ಮಾಡಿದ್ರಿ. ಸಿಸ್ಟರ್ ಝೋನ್ ಅನ್ನೋದು ಬರೀ ಹೆಣ್ಮಕ್ಳು ಚಿಕ್ಕ ಮಕ್ಳಿಗೆ ಅಥವಾ ಎಲ್ಲರಿಗೂ ಸೀಮಿತವಾಗಿರುತ್ತೋ ಅಥವಾ ಬರೀ ಒಂದಷ್ಟು ಏಜ್ ಗ್ರೂಪ್ ಮಾತ್ರ ಸೀಮಿತವಾಗಿರುತ್ತೋ? ಸಿಸ್ಟರ್ಸ್ ಅಂದ್ಬಿಟ್ಟು ಬರೀ ಲೇಡೀಸ್ ಮಾತ್ರ, ಅಂದ್ರೆ ನಮ್ಮ ಯೂತ್ ಆಗಿ ಸಿಗ್ತಾ ಇತ್ತು. ಅದರಲ್ಲಿ ಈ ಟಾಪ್ಸ್ ಆ ಥರ ಡಿಫ್ರೆಂಟ್ ವೆರೈಟಿ ಜಾಕೆಟ್ಸ್ ಆಗಿ ಸಿಂಪಲ್ಸ್ ಆಗಿ ಪ್ರೊವೈಡ್ ಮಾಡ್ತಾರೆ. ಮುಂದಕ್ಕೆ ಫ್ಯಾಮಿಲಿ ಝೋನ್ ಅಂತ ಮಾಡಿ ಆಸೆ ಇದು ದೊಡ್ಡದಾಗಿ ಒಂದು ಕಡೆ ಓಪನ್ ಮಾಡ್ತಿರ್ತಾರೆ. ಸರ್ ಇದು ಈಗ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಇವರು 1000ಕ್ಕೆ ಹೆಚ್ಚು ಕೊಡ್ತಿದ್ರು ಅಂದ್ರೆ ಇವ್ರಿಗೂ ಖುದ್ದಾಗಿ ಇವರು ಲಾಸ್ ಮಾಡ್ಕೊಡ್ತಾ ಇದಾರ ಅಥವಾ ಇನ್ನೇನಾದ್ರೂ ಮಾಡ್ಕೊಡ್ತಾ ಇದಾರ ಅನ್ನೋ ಒಂದಷ್ಟು ತುಂಬಾ ಪ್ರಶ್ನೆಗಳಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಈಗ ನೀವು ಬಿಸ್ನೆಸ್ ಮಾಡ್ತಾ ಇರೋರು, ನೀವು ಲಾಸ್ ಮಾಡ್ಕೊಡ್ತಾ ಇದ್ರೆ ಅಂತ ಜನಕ್ಕೆ ಅನ್ಸುತ್ತೆ, ಬಟ್ ನಿಮ್ಗೆ ಏನಾಗ್ತಿದೆ ಅಂತ ನಿಮ್ಗೆ ಇಲ್ಲಿ ಒರಿಜಿನಲ್ ಆಗಿ ಗೊತ್ತಿರುತ್ತೆ. ಆ ಒಂದು ವಿಚಾರದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಜನಕ್ಕೆ ಲಾಸ್ ಮಾಡ್ಕೊಡ್ತಾರೆ ನಾವು ತಗೊಂಡು ಇದನ್ನ ಎಕ್ಸ್ಟ್ರಾ ಇನ್ನೊಂದು ಕೊಡ್ಬೋದು ಅಂತ ಬರ್ತಾರೆ. ಇಲ್ಲಿ ನಾನು ಕೈ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು 20 ಸರಿ ನಾನು ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ರೀಸನ್ ಏನು ಅಂದ್ರೆ ಕ್ವಾಲಿಟಿ ಅಂತ ನಾನು ಕಸ್ಟಮರ್ಗೆ ತಿನ್ಸಬೇಕು ಅಂತ ನಾನು ಕೊಟ್ಟೆ. ಇದು ಒಂದು ರೀಸನ್ ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ಎಕ್ಸ್ಪೆಕ್ಟ್ ನಾನು ಏನ್ ಮಾಡ್ತೇನೆ, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೇನೆ, ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತೇನೆ, ಆ ಕಸ್ಟಮರ್ ಇಂದ ಇನ್ನೊಂದು ಕಸ್ಟಮರ್ಗೆ ಎಕ್ಸ್ಪೆಕ್ಟ್ ಮಾಡ್ತೇನೆ. ಸರ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಒಳ್ಳೆ ಪೇಜ್ ತುಂಬಾ ಒಂದು 100K ಹತ್ರ ದಾಟಿತ್ತು, ಬಟ್ ಆಮೇಲಿಂದ ಅದು ಡಿಸ್ಮೆಂಟಲ್ ಆಯ್ತು ಅಂತ ನ್ಯೂಸ್ ಬಂತು. ಅದು ಕಾರಣ ಏನು? ಅದು 2.5 ಲಕ್ಷದಲ್ಲಿ ಆ ಪೇಜ್ ಆಲ್ಮೋಸ್ಟ್ 2014 ಇಂದ ನನ್ನ ಪೇಜ್ ಫಾಲೋ ಬಿಲ್ಡ್ ಮಾಡ್ಕೊಂಡು ರೀಸೆಂಟ್ ಆಗಿ ಒಂದೇ ಅಲ್ಲ ಎಷ್ಟೋ ಲಕ್ಷಾಂತರ ಜನ ಇನ್ಸ್ಟಾಗ್ರಾಮ್ ಡಿಸ್ಪ್ಯಾಚ್ ಮಾಡ್ತಾರೆ. ಬಟ್ ಒಂದೇ ಅವ್ರ ಕಡೆಯಿಂದ ಒಂದು ಯೋಚನೆ ಕೊಡಬೇಕು. ತುಂಬಾ ಜನ ಆ ಇನ್ಸ್ಟಾಗ್ರಾಮ್ ಇಂದಾನೆ ಲೈಫ್ ಬಂದಿರೋದು ಅದೇ ಲೈಫ್ ಅಂತ ಇದ್ದಾರೆ. ದಯವಿಟ್ಟು ಅಂದ್ರೆ ಆ ಕಾನ್ಫಿಡೆನ್ಸ್ ಯೂತ್ ಇರೋ ಕಾನ್ಫಿಡೆನ್ಸ್ ಲೋ ಮಾಡ್ತಾ ಬರ್ತಿದ್ದಾರೆ. ಅಂದ್ರೆ ಆ ಆಪ್ ಮೇಲೆ ಮತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರಲ್ಲ. ಅಂದ್ರೆ ನಾವ್ ಎಷ್ಟೋ ಕಷ್ಟಪಟ್ಟು ಬಿಡಿಸ್ಕೋಬಾರ್ದು. ಒಂದು ಫಾಲೋವರ್ ಬೇಕು ಅಂದ್ರೆ ಇವಾಗ ಕಾಮನ್ ಆಗ್ಬಿಟ್ಟಿದೆ. 100 ಫಾಲೋವರ್ಸ್ ಎಲ್ಲ ಕಾಮನ್ ಆಗ್ಬಿಟ್ಟಿದೆ. ಅವಾಗ 100 ಫಾಲೋವರ್ಸ್ಗೆ ನಾವ್ ಎಷ್ಟು ದಿನ ಕಷ್ಟಪಟ್ಟಿದ್ದೀವಿ ಅಂದ್ರೆ ಆಲ್ಮೋಸ್ಟ್ 12 ಇಯರ್ಸ್ ಕಷ್ಟಪಟ್ಟು 100 ಫಾಲೋವರ್ ಒಂದೊಂದು ಫಾಲೋವರ್ಗೂ ತುಂಬಾ ಕಷ್ಟಪಟ್ಟು ಆಲ್ಮೋಸ್ಟ್ ಬಿಡಿಸ್ಕೊಂಡಿದ್ದಾರೆ ಅಂತ ಪೇಜ್ ಹೋಗಿದೆ. ಬೇರೆ ಪೇಜ್ ಪ್ರೊವೈಡ್ ಮಾಡ್ತೇವೆ ಬರುತ್ತೆ ಅಂತ ಬಂದೇ ಬರುತ್ತೆ. ಸರ್ ಇವತ್ತು ಕರ್ನಾಟಕದಲ್ಲಿ ಇಷ್ಟು ಶಾಪ್ಗಳನ್ನ ಓಪನ್ ಮಾಡಿದೀರಾ, ಇಷ್ಟು ಇದೆ. ಈಗ ನೀವು ಒಂದು ಪ್ರಾಪರ್ ರೋಲ್ ಮಾಡಲ್, ಎಷ್ಟೋ ಜನ ಯುವಕರಿಗೆ ಬೆಳೀತಾ ಇರೋ ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರಿಗೆಲ್ಲ ನೀವು ಒಂದು ರೋಲ್ ಮಾಡಲ್ ಆಗಿದ್ದೀರಾ. ಈ ಬರೋ ಮುಂದಿನ ಪೀಳಿಗೆ ಯುವಕರಿಗೆ ನಿಮ್ಮಿಂದ ಏನ್ ಸಲಹೆ ಕೊಡಕ್ ಸಾಧ್ಯ? ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಯುವಂತವ್ರಿಗೆ ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ. ಯಾವುದೇ ಬಿಸ್ನೆಸ್ ಆಗಿರ್ಲಿ, ಬಟ್ಟೆ ಅಂಗಡಿ ಅಂತಲ್ಲ, ಯಾವುದೇ ಒಂದು ಅಂಗಡಿ ಆಗ್ತವ್ರು ನೀವು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ತಗೊಂಡು ನೀವು ಮಾಡಿದ್ರೆ ಅವಾಗ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಲಾಸ್ ಆಗಲ್ಲ, ಇನ್ನೊಂದು ಆಗಲ್ಲ. ಕಸ್ಟಮರ್ಗೆ ಯಾವ್ದಾದ್ರು ರೆಸ್ಪಾನ್ಸ್ ಮಾಡಬೇಕು, ಇಲ್ಲ ಹಿಂಗೆ ತೋರಿಸ್ಬೇಕು, ಹಿಂಗೆ ಮಾಡಿಸ್ಬೇಕು, ಇಲ್ಲಿಂದ ತಗೋಬೇಕು. ನಾವು ಹೋಲ್ಸೇಲ್ ಪ್ರೊವೈಡ್ ಮಾಡ್ತೀವಿ, ಬಂದ್ರೆ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಒಬ್ಬರೇ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ. ಎಲ್ಲಾ ಕಡೆನೂ ನಮಗೆ ಬಜೆಟ್ ಅಲ್ಲಿ ಸಿಗ್ಬೇಕು. ಆ ಕ್ವಾಲಿಟಿಯನ್ನ ಬೆಸ್ಟ್ ಕ್ವಾಲಿಟಿ ನಾವೇ ಕೊಡ್ತೇವೆ, ಬೆಸ್ಟ್ ಕ್ವಾಲಿಟಿ ಸಿಕ್ಕಿದ್ರೆ ಸಾಕು ಅಂತ. ಸರ್ ಇವಾಗ ಸಾಮಾಜಿಕ ಜಾಲತಾಣಗಳೆಲ್ಲ ನೋಡ್ತಾ ಇದ್ದಂಗೆ ಎಲ್ಲರೂ ನೀವು ತುಂಬಾ ಫೇಮಸ್ ಆಗಿದ್ದೀರಾ. ನೀವು ಮಾಡುವಂತ ಪ್ರಮೋಷನ್ ಆಗ್ಲಿ, ನೀವು ಮಾಡುವಂತ ಸ್ಟ್ರಾಟಜಿಗಳಾಗ್ಲಿ ಎಲ್ಲಾ ಕಡೆನೂ ಫೇಮಸ್ ಆಗಿದ್ದೀರಾ. ಸೊ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದೊಂದು ಸ್ಟ್ರಾಟಜಿ ಬಿಗ್ ಬಾಸ್ ಹೋಗ್ಲಿಕ್ಕೆ ಅಂತ ಒಂದು ರೂಮರ್ಸ್ ಎಲ್ಲ ಬರ್ತಾ ಇದೆ. ತುಂಬಾ ಬಾಯಿಂದ ಬಂದಿದೆ ಅಂತ ಹೇಳಿದ್ದಾರೆ. ಇದ್ರಲ್ಲಿ ಏನಂದ್ರೆ ಅಂತ ದೊಡ್ಡ ವೇದಿಕೆಯಲ್ಲಿ ನಮ್ಮ ದರ್ಶಕ ಇದಕ್ಕೆ ಅಂದ್ರೆ ಅಂತ ದೊಡ್ಡ ವೇದಿಕೆಯಲ್ಲಿ ನಮ್ಮ ದರ್ಶಕರನ್ನ ತಗೊಂಡ್ರೆ ಎಷ್ಟೋ ಲಕ್ಷಾಂತರ ಜನ, ಇವಾಗ ಕೋಟ್ಯಾಂತರ ಜನ ಲೈಕ್ ಇಷ್ಟಪಡ್ತಿದ್ದಾರೆ ಬಿಗ್ ಬಾಸ್. ಇನ್ನ ತುಂಬಾ ಇಷ್ಟಪಡ್ತಾರೆ ಅಂತ. ಏಕೆಂದ್ರೆ ನಮ್ಮ ಜರ್ನಿ ಆಗಿದ್ವಿ, ನಾವು ಯಾವ ತರ ಬಂದಿದ್ವಿ, ಲೈಕ್ ಎಲ್ಲಿಂದ ಯಾವ ತರ ಸ್ಟೇಜ್ ತಗೊಂಡಿದ್ದಾರೆ, ಅವಾಗ ಇನ್ನ ಒಂದು ಯೂತ್ಗೆ ಏನಾಗುತ್ತೆ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಬರುತ್ತೆ.
ಅಂತ ನಾವು ಏನಾದ್ರು ಸಾಧಿಸ್ಬೇಕು ಸ್ಟೇಜ್ ನ ತಲುಪುತ್ತಾರೆ ಅಂತ ಆ ಒಂದು ಬಿಗ್ ಬಾಸ್ ಸ್ಟೇಜ್ ನಾನು ಕೇಳ್ಕೊಳ್ತೀನಿ ಅದಕ್ಕೆ ಸಪೋರ್ಟ್ ಮಾಡಿ ಒಂದು ಚಾನ್ಸ್ ಅನ್ನು ಸರ್ ಒಂದು ವೇಳೆ ಬಿಗ್ ಬಾಸ್ ಇಂದ ನಿಮ್ಗೆ ಅವಕಾಶ ಬಂದಿ ನಿಮ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಬಂತು, ಏನ್ ಮಾಡ್ತೀರಾ? ಖಂಡಿತ ನನ್ನ ಅವಕಾಶ ಬಂತು ಏನ್ ಮಾಡ್ತೀರಾ? ಬಂದ್ರೆ 100% ಅಕ್ಸೆಪ್ಟ್ ಮಾಡ್ತೀವಿ. ಅದು 18-20 ಜನಕ್ಕೆ ಸಿಗುತ್ತೆ ಅಷ್ಟರಲ್ಲಿ. ಸೊ ಕೋಟ್ಯಾಂತರ ಜನರಲ್ಲಿ 18-20 ಜನ ಸಿಕ್ಕಿರೋ ಅಷ್ಟು ಅದೃಷ್ಟವಂತರು. ಅದು ಸೇಮ್ ಈಗ ಒಂದ್ ವೇಳೆ ಬಿಗ್ ಬಾಸ್ ಇಂದ ನಿಮ್ಗೆ ಅವಕಾಶ ಬಂತು ಹೋಗ್ಲಿಕ್ಕೆ, ಅಷ್ಟು ದೊಡ್ಡ ಸ್ಟೇಜ್ ನ ಅವಕಾಶ ಬಂದ್ಮೇಲೆ ನಿಮ್ಮ ಒಂದು ಅನಿಸಿಕೆ ಏನು? ಹೋಗ್ತೀರಾ? ಖಂಡಿತ ನೋಡಿ, ಈಗ ವರ್ಷಕ್ಕೆ ಒಂದೇಗಿಂತ ಅಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಿಗ್ ಬಾಸ್ ದೊಡ್ಡ ಸ್ಟೇಜ್ ಅಲ್ಲಿ 18-20 ಜನಕ್ಕೆ ಚಾನ್ಸ್ ಬರೋ ಇದರಲ್ಲಿ ನಮ್ಗೇನೋ ಚಾನ್ಸ್ ಬಂದ್ರೆ ನಾವು ಯಾವ ತರ ಗೇಮ್ ಆಗಿರ್ತೀವಿ ಪ್ರತಿಯೊಂದು ನಾವು ಲೈಕ್ ಲೈಫ್ನೇ ದೊಡ್ಡ ಲೈಫ್ನೇ ಬಿಲ್ಡ್ ಮಾಡ್ಕೋತೀವಿ. ಖಂಡಿತ ನಾವು ಅಲ್ಲಿ ಹೆಚ್ಚಾಗಿ ಇನ್ನೂ ಪ್ರೀತಿನ ಗೆದ್ದು ಖಂಡಿತ ಆಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ಇವಾಗ ಯಾವ್ದಾದ್ರು ಆಫರ್ ಬಂದಿದ್ಯಾ? ಅಲ್ಲಿ ಇಲ್ಲಿ ರೂಮರ್ಸ್ ಬರ್ತಾ ಇದೆ, ಕ್ಲೋಸ್ ಅವರು ಇದಕ್ಕೆ ರಾಜೇಶ್ ಅವರು ಇದಕ್ಕೆ ಬಿಗ್ ಬಾಸ್ ಹೋಗ್ಬೋದು ಅಂತ ಏನೋ ರೂಮರ್ಸ್ ಬರ್ತಾ ಇದೆ. ಆಫರ್ಸ್ ಏನಾದ್ರು ಬಂದಿದ್ಯಾ? ಇಲ್ಲ ಅಂತಿಲ್ಲ, ಇಲ್ಲ ಅಂತಿಲ್ಲ. ಆಫರ್ ಸದ್ಯಕ್ಕೆ ಯಾವುದು ಬಂದಿಲ್ಲ. ಯಾವ್ದು ಅಪ್ರೋಚ್ ನನ್ನ ಕೆಲಸ ನನ್ನ ಕೆಲಸ ಇದೆ. ಮುಂದಿನ ದಿನದಲ್ಲಿ ಬಂದ್ರೆ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆಫರ್ಸ್ ಅಂತೂ ಯಾವ್ದು ಇಲ್ಲ. ನೆಕ್ಸ್ಟ್ ಏನಾದ್ರು ಬಂದ್ರೆ ಖಂಡಿತ ಹೋಗೇ ಹೋಗ್ತೀನಿ. ಏನಕ್ಕೆ ಇನ್ನೊಂದು ಸ್ವಲ್ಪ ಏನು ಆಫರ್ ಬಂದ್ರೆ ಖಂಡಿತ ಸದ್ಯದವರೆಗೂ ಯಾವುದು ಬಂದಿಲ್ಲ. ನೆಕ್ಸ್ಟ್ ಬಂದ್ರೆ 100% ಅಕ್ಸೆಪ್ಟ್ ಮಾಡ್ತೀನಿ. ಒಂದು ವೇದಿಕೆ ಸಿಕ್ಕರೆ ಇನ್ನೂ ನಮ್ಮ ಸಾವಿರಾರು ಜನ ತಲುಪಕ್ಕೆ ಈಸಿ ಆಗುತ್ತೆ. ಇನ್ನು ಕೋಟ್ಯಾಂತರ ಜನರಿಗೆ ಪ್ರೀತಿ ತಗೋಬಹುದು. ಮತ್ತೆ ಒಂದು ವೇಳೆ ಬಿಗ್ ಬಾಸ್ ಇಂದ ಅವಕಾಶ ಬಂದ್ರೆ ಹೋಗೋ ಯೋಚನೆ ಇದೆಯಾ? ಮತ್ತೆ ಅಕಸ್ಮಾತ್ ಈಗಾಗ್ಲೇ ಎಲ್ಲ ರೂಮರ್ಸ್ ಇರೋದು ಅವ್ರಿಗಾಗ್ಲೇ ಆಫರ್ಸ್ ಬಂದಿದೆ ಅಂತ ರೂಮರ್ಸ್ ಇದೆ, ನಿಮ್ಮ ಅನಿಸಿಕೆ ಏನು? ಖಂಡಿತ ಆಫರ್ ಬಂದ್ರೆ ಅಂತ ಯಾಕಂದ್ರೆ ಅಂತ ದೊಡ್ಡ ವೇದಿಕೆ ನಾವು ಕಾಣಿಸ್ಕೊಂತೀವಿ ಅಂದ್ರೆ ಇನ್ನ ಲಕ್ಷಾಂತರ ಜನ ಒಂದು ಇನ್ಸ್ಪಿರೇಷನ್ ಆಗ್ತಾರೆ ಅಂತ ದೊಡ್ಡ ವೇದಿಕೆ. ಖಂಡಿತ ನಿಮಗೆ ಆಪರ್ಚುನಿಟಿ ಬಂದ್ರೆ ಇವತ್ತವರೆಗೂ ಬಂದಿಲ್ಲ, ಬಂದ್ರೆ ಖಂಡಿತ ಹೋಗಿ. ಬಿಗ್ ಬಾಸ್ ಪ್ರತಿ ಸೀಸನ್ ನೋಡ್ತಾ ಇದ್ದೀರಾ? ಖಂಡಿತ ನಾನು ಆಲ್ಮೋಸ್ಟ್ 6 years ಇಂದ ನಾನು ನೋಡ್ತಾ ಇದ್ದೀನಿ. 6 years ಅಲ್ಲಿ ನಮ್ಮ ಬಿಗ್ ಬಾಸ್ 10th ಸೀಸನ್ ಅಲ್ಲಿ ಕ್ರೇಜ್ ಆಗಿತ್ತು. ಇಲ್ಲಿ ನಮ್ಮ ಒತ್ತುಗಳ ಆಯ್ತಲ್ಲ, ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಾವು ಬೇರೆ ಕೆಲಸ ಬಿಟ್ಬಿಟ್ಟು ಆ ಬಿಗ್ ಬಾಸ್ ನಾವು ನೋಡ್ತಾ ಇದ್ವಿ. ತುಂಬಾ ಇಷ್ಟ. ನಿಮ್ಮ ಫೇವರೇಟ್ ಯಾರು ಇದ್ದಿದ್ರು ಬಿಗ್ ಬಾಸ್? ವರ್ತೂರ್ ಅವರ. ಬಿಗ್ ಬಾಸ್ ಪ್ರತಿ ಸೀಸನ್ ಅಲ್ಲಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ಸೆಲೆಬ್ರಿಟಿಗಳನ್ನ ಅಥವಾ ಇನ್ನಷ್ಟು ಜನಗಳನ್ನ ಕಳಿಸ್ಕೊಡ್ತಾ ಇದ್ರು. ಬಟ್ ಈ ಬಾರಿ ಏನಾಗಿದೆ ಅಂದ್ರೆ ಸಾಮಾನ್ಯ ಜನರಿಗೆ ಅವಕಾಶ ಕೊಡ್ಬೇಕು ಅಂತ ಇದ್ರೆ, ನೀವು ಸೆಲೆಬ್ರಿಟಿನ ಅಂತ ಹೇಳ್ಬೋದು, ನೀವು ಸಾಮಾನ್ಯ ಜನರ ಅಂತ ಹೇಳ್ಬೋದು. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ? ನೋಡಿ, ಅಂತ ದೊಡ್ಡ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ನಮ್ಮಂತ ಜನರಿಗೆ ಕೊಡ್ತಾ ಇದ್ದಾರೆ. ಖಂಡಿತ ನಾವು ಅದನ್ನ ಉಳಿಸ್ಕೋಬೇಕು. ನಮ್ಮಂತ ಈಗ ಅದಕ್ಕಿಂತ ಈಗ ವರ್ತೂರಲ್ಲಿ ಇಷ್ಟ ಅಲ್ಲ. ವರ್ತೂರ ಇಷ್ಟ ಅಂದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇದೆಯಾ ಅಂತ ಹಸು ತರುವುದೆಲ್ಲ ಹೊರತನ್ನೇ ಅದಾದ್ಮೇಲೆ ಕೊನೆಗೆ ಸರಿ ಸರ್, ಇದು ನೀವು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ವರ್ತೂರ್ ಸಂತೋಷ್ ಅಂತ ಹೇಳಿದ್ರಿ. ಸೊ ವರ್ತೂರ್ ಸಂತೋಷ್ ಅವ್ರನ್ನ ನಾವು ನೋಡ್ದಂಗೆ ತುಂಬಾ ದೊಡ್ಡ ವ್ಯಕ್ತಿ. ಅವರು ಮಾಡ್ತಾ ಇದ್ದ ಒಂದು ಹಳ್ಳಿಕರ್ ಸೇವೆಗಳಾಗ್ಲಿ ಅಥವಾ ಇನ್ನಷ್ಟು ಸೇವೆಗಳಾಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅವರು ನಿಮ್ ಸ್ನೇಹಿತರ? ಅಭಿಮಾನ ಇದಕ್ಕೆ ಅಂದ್ರೆ ನಮ್ಮ ಪ್ರತಿಯೊಂದು ಶಾಪ್ ಅಲ್ಲಿ ಒಂದು ಮೈನ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಜೊತೆಗಿದ್ದು ನೋಡಿದ್ದೀವಿ. ಪ್ರತಿ ಒಂದು ಫಂಕ್ಷನ್ ಆಗಿರ್ಲಿ, ಎಲ್ಲೋ ಎಷ್ಟೋ ದೂರ 1000 ಕಿಲೋಮೀಟರ್
ಕಂಪಲ್ಸರಿ ಇರುತ್ತೆ. ಅಂದ್ರೆ ಒಂದು ಇಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದೇ, ಒಂದು ಜನರನ್ನ ಎಕ್ಸ್ಪೆಕ್ಟ್ ಮಾಡಿ ಮತ್ತೆ ನಾವು ಅವ್ರ ಕಡೆಯಿಂದ ಹಸುವನ್ನ ಕನ್ಸಿಡರ್ ಮಾಡಿ ಹಸು ಹಸುವಾಗಿ ಮತ್ತೆ ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲಿ ಸಾಕ್ತೀವಿ. ಸಾಕ್ಷಿಗೋಸ್ಕರ ಅವರ ಜಾತ್ರೆ ಮಾಡಿದವಾಗ ನಾವು ಹೊಸ ಒಂದು ಸರ್ ಈಗ ಬಿಗ್ ಬಾಸ್ಗೆ ಹೋಗ್ತೀರಾ ಅಥವಾ ಕಳೆದ ವರ್ಷ ನೋಡ್ಬೋದು ಗಿಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟು ತುಂಬಾ ಟಿಆರ್ ಪಿ ತಂದ್ಕೊಟ್ಟಿದೆ. ಅಕಸ್ಮಾತ್ ನೀವ್ ಈ ಸರಿ ಬಿಗ್ ಬಾಸ್ ಹೋದ್ರೆ ನಿಮ್ಮ ಒಂದು ಆಟ ನೋಡ್ಬೋದಾ ನಾವು? ಖಂಡಿತ ಇಲ್ಲಿಯವರು ಗೆದ್ದೆ ಬಂದು ಬಿಗ್ ಬಾಸ್ ಸ್ಟೇಜ್ ಮುಂದೆ ಇಷ್ಟು ಲಕ್ಷ ಕೋಟ್ಯಾಂತರ ಜನ ಮನಸ್ಸು ಅದೇ ತರ ನಾವು ಇನ್ಸ್ಪಿರೇಷನ್ ಆಗಿ ನಮ್ಮ ಕೆಲಸ ಏನಿರುತ್ತೆ ಅದನ್ನ ನಾವು ಖಂಡಿತ ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ಅಂತ ದೊಡ್ಡ ಸ್ಟೇಜ್ಗೆ ನಮ್ಮ ಚಿಕ್ಕವ್ರನ್ನ ಖಂಡಿತ ಇಷ್ಟೇ 2 ವರ್ಷದಲ್ಲಿ ಇಷ್ಟೆಲ್ಲ ಸಾಧಿಸಿದ್ರು ಅದು ಖಂಡಿತ ಸಾಧಿಸ್ತೀವಿ. ಸರ್ ಈಗ ಬಿಗ್ ಬಾಸ್ ಈಗ 12 ಸೀಸನ್ ಮುಂದೆ ಈಗ 13ನೇ ಸೀಸನ್ಗೆ ಕಾಲಿಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಪ್ರತಿ ಸೀಸನ್ ಅಲ್ಲೂ ಬಿಗ್ ಬಾಸ್ ಅಲ್ಲಿ ಮುಖ್ಯವಾಗಿ ಅವಕಾಶ ಕೊಡ್ತಿದ್ದು ಸೆಲೆಬ್ರಿಟಿಗಳಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ ಅಷ್ಟೊಂದು ಅವಕಾಶ ಇರಲಿಲ್ಲ. ಬಟ್ ಈ ಬಾರಿ ಸಾಮಾನ್ಯ ವ್ಯಕ್ತಿಗಳಿಗೂ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅವರು ಯೋಚನೆ ಮಾಡಿದ್ದಾರೆ. ಸೊ ಈಗ ನೀವು ಬಿಗ್ ಬಾಸ್ ಇಂದ ಆಫರ್ ಬಂದ್ರೆ ನೀವು ಸೆಲೆಬ್ರಿಟಿನೂ ಹೌದು ಮತ್ತೆ ಸಾಮಾನ್ಯ ಜನನೂ ಹೌದು, ನೀವು ಯಾವ ಮುಖಾಂತರ ಹೋಗ್ತೀರಾ? ಒಂದು ಸೆಲೆಬ್ರಿಟಿ ಆಗಿ ಹೋಗ್ತಿರೋ ಅಥವಾ ಒಂದು ಸಾಮಾನ್ಯ ಪ್ರಜೆಯಾಗಿ ಹೋಗ್ತಿರೋ? ಖಂಡಿತ ಸಮಾಜದ ಪ್ರಜೆಯಾಗಿ ಹೋಗ್ತೀನಿ. ಏನಕ್ಕೆ ಜನರಿಂದ ನಾವು ಏನೋ ಒಂದು ಇದು ಮಾಡಿದೀವಿ, ಜನರು ಸಪೋರ್ಟ್ ಮಾಡಿರೋದಕ್ಕೆ ನಾವು ಈ ಸ್ಟೇಜಲ್ಲಿ ಖಂಡಿತ ನಮ್ಮ ಒಂದು ಇದು ಆ ದೊಡ್ಡ ಬಿಗ್ ಬಾಸ್ ವೇದಿಕೆಗೆ ನಾವು ಒಂದು ಕಾಮನ್ ಪರ್ಸನ್ ಆಗಿ ದೊಡ್ಡ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಮನಸ್ಸನ್ನ ಗೆದ್ದು ಕಂಪಲ್ಸರಿ ಮುಂದೆ ಹೋಗ್ತೀವಿ. ಸರ್ ಈಗ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಇನ್ನೊಂದು ಅವಕಾಶ ಸೃಷ್ಟಿ ಆಗುತ್ತಾ? ನಿಮ್ಮ ಒಂದು ಬ್ರ್ಯಾಂಡ್ ನ ಒಂದು ಎಲ್ಲಾ ಕಡೆನೂ ಶೋಕೇಸ್ ಮಾಡುವಂತದ್ದು ಏನಾದ್ರು ಒಂದು ಅವಕಾಶ ಸೃಷ್ಟಿ ಆಗ್ಲಿಕ್ಕೆ ಏನಾದ್ರು ಒಂದು ಚಾನ್ಸ್ ಇದೆಯಾ? ಆಲ್ಮೋಸ್ಟ್ ಬಿಗ್ ಬಾಸ್ 10 ನಮ್ಮ ವರ್ತೂರನ್ನ ಬಿಗ್ ಬಾಸ್ ಅಲ್ಲಿ ಇದ್ದವಾಗ ನನ್ನ ಬಟ್ಟೆ ಅವತ್ತಿಂದ ಅಷ್ಟೇ ಇವತ್ತವರೆಗೂ ಬಿಗ್ ಬಾಸ್ಗೆ ಬಟ್ಟೆ ಹೋಗ್ತಾನೆ ಯುಗಾಲಿ ಸರ್ ಹೋಗಿದೆ, ಕಾರ್ತಿಕ್ ಅವ್ರು ಹೋಗಿದೆ, ಮತ್ತೆ ರಕ್ಷಕ್ ಬುಲೆಟ್ ಅವ್ರು ಹೋಗಿದೆ. ಅವರೆಲ್ಲ ತುಂಬಾ ಪರಿಚಯ ಇದ್ದಾರೆ. ನಮ್ಮ ಪ್ರತಿಯೊಂದು ಬಟ್ಟೆನೂ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಕವರ್ ನಮ್ಮ ಬ್ಲೌಸನ್ ಕವರ್ ಅಂತ ಒಂದು ಬಿಗ್ ನ್ಯೂಸ್ ಚಾನಲ್ ಎಲ್ಲ ಕಾಣಿಸಿದೆ. ಏನಕ್ಕೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ನನ್ನ ಕ್ವಾಲಿಟಿ ಬಡವರಿಗೆ ಅಂತ ಅಲ್ಲ, ಶ್ರೀಮಂತರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಕ್ವಾಲಿಟಿ ಗೊತ್ತಾಗ್ಬೇಕು ಅಂತ ನಾನು ಆಸೆ ಇದ್ರೆ ನೀವು ಬಿಗ್ ಬಾಸ್ ಗಳಲ್ಲಿ ಅವಕಾಶನೂ ಬರಲಿ ಸರ್. ಮತ್ತೆ ನಿಮ್ಮ ಒಂದು ಪರ್ಸನಲ್ ಕ್ವಶನ್, ನಿಮಗೆ ಮದುವೆ ಆಗಿದೆ ಸರ್? ಮತ್ತೆ ಸರ್ ಈಗ ಮುಂದೆ ಈಗ ಹೊಸಕೋಟೆಯಲ್ಲಿ ಅತಿ ದೊಡ್ಡ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀರಾ. ಆ ಬ್ರಾಂಚ್ಗೆ ನೀವು ಒಂದಷ್ಟು ಓಪನಿಂಗ್ ಆಫರ್ಸ್ ಮತ್ತೆ ಒಂದಷ್ಟು ಲಕ್ಕಿ ಕೂಪನ್ ಡ್ರಾ ಅಂತ ಎಲ್ಲ ಹೇಳಿದ್ದೀರಾ. ಅದ್ರ ಬಗ್ಗೆ ಏನದು? ಲಕ್ಕಿ ಕೂಪನ್ ಅಂತ ಬಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ನಾನು ಮಾಡ್ತೇವೆ. ಅದೇನು ಅಂದ್ರೆ ಆಲ್ಮೋಸ್ಟ್ ನಮ್ಮ ಪ್ರತಿಯೊಂದು ಶಾಪಲ್ಲಿ ದೊಡ್ಡ ಶಾಪ್ ಅಂದ್ರೆ ಇದೆ ಹೊಸಕೋಟೆ ಶಾಪ್ ಓಪನ್ ಮಾಡ್ತೇವೆ. ಅಲ್ಲಿ ಬಂದು ಸ್ಟಾರ್ ಗೀವ್ ಸ್ಟಾರ್ ಮತ್ತೆ ಬೈಕ್ಸ್ ಈರುಳ್ಳಿ ಯಾಕಂದ್ರೆ 15 ಡೇಸ್ಗೆ ಒಂದೊಂದು ಕೂಪನ್ ಅನ್ನು ಕ್ಲಿಕ್ ಮಾಡಿ ಬೈಕ್ ಗೀವ್ ಇರುತ್ತೆ, ಲೈವ್ ಅಲ್ಲಿ ಇರುತ್ತೆ. ನಮ್ಮ ಎಲ್ಲ ಏನ್ ಚಾನಲ್ ಇದೆ ಅದೆಲ್ಲಲ್ಲಿ ಚಾನಲ್ಗಳಲ್ಲಿ ಲೈವ್ ಮಾಡಿ ನಾವು ಗೀವ್ ಪರ್ಚೇಸ್ ಅಂದ್ರೆ 2500 ಒಂದು ಬೈಕ್ ಗೀವ್ ಇರುತ್ತೆ. ಈ ಕಾರು 5000 ಪರ್ಚೇಸ್ ಇರುತ್ತೆ. ಅದು 2 ಮಂತ್ಸ್ ಅಲ್ಲಿ ಇರ್ತೀರಾ ಇಲ್ಲ 1 ಮಂತ್ ಅಲ್ಲಿ ಇರ್ತೀರಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸರ್ ಈಗ ಹೊಸಕೋಟೆಯಲ್ಲಿ ಅತಿ ದೊಡ್ಡ ಒಂದು ಬ್ರೋಝೋನ್ ನ ಓಪನ್ ಮಾಡ್ತಾ ಇದ್ದೀರಾ. ಸೊ ಇದು ಓಪನ್ ಮಾಡಿ ಮುಂದಿನ ಪ್ಲಾನ್ ಏನಿದೆ? ನೆಕ್ಸ್ಟ್ ನೀವಿನ್ನ ಎಲ್ಲೆಲ್ಲಿ ನಿಮ್ಮ ಒಂದು ಬ್ರಾಂಚ್ಗಳನ್ನ ಸ್ಪ್ರೆಡ್ ಮಾಡಬೇಕು ಅಂತೀರಾ? ಔಟ್ ಆಫ್ ಕರ್ನಾಟಕ ಹೋಗ್ಲಿಕ್ಕೆ ಏನಾದ್ರು ಪ್ಲಾನ್ ಇದೆಯಾ? ಅಡಿಯಲ್ಲಿ ಹೋಟೆಲ್ ಮಾಡ್ತೇವೆ. ಓಕೆ. ನೆಕ್ಸ್ಟ್ ದುಬೈಯಲ್ಲಿ ಓಪನ್ ಆಗಿದೆ. ದುಬೈಲಿ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹತ್ತಿರವರೆಗೆ ಓಪನ್ ಮಾಡ್ತಾರೆ. ದುಬೈಲಿ ಓಪನ್ ಆಗಿದ ತಕ್ಷಣ ನೆಕ್ಸ್ಟ್
ಇನ್ನ ಮುಂದಕ್ಕೆ ಒಂದೊಂದು ಸ್ಟೆಪ್ ಹೋಗ್ಬೇಕು ಅಂತ ಅನ್ಸಿದೆ. ಖಂಡಿತ ತಗೊಂಡು ಹೋಗಿ. ಮತ್ತೆ ಇವಾಗ ಚೈನಾ ಹೋಗ್ತಿದ್ದಾರೆ. ಚೈನಾದಲ್ಲಿ ಆಲ್ರೆಡಿ ನಮ್ಮ ಕ್ವಾಲಿಟಿ ಆಗಲಿ ಪ್ರತಿಯೊಂದು ಚೈನೀಸ್ ಬರ್ತದೆ. ಅಲ್ಲಿ ಇನ್ನ ಜನಕ್ಕೆ ಕಾನ್ಫಿಡೆನ್ಸ್ ಕೊಡ್ಬೇಕು ಅಂತ ಅಂದ್ರೆ ಯಾವ ತರ ಕ್ವಾಲಿಟಿ ಬರ್ತಾ ಇದೆ, ಏನಕ್ಕೆ ನಾನು ಇಷ್ಟು ಕಮ್ಮಿ ಕೊಡ್ತಾ ಇದ್ದೀನಿ ಅಂತ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಜನಕ್ಕೆ ಕೋರ್ಸನ್ನು ಪ್ರೊವೈಡ್ ಮಾಡ್ತೀನಿ. ಸರ್ ಮತ್ತೆ ಬ್ರೋಸೂನಿಂದ ಮತ್ತೆ ಇನ್ನೊಂದಿಷ್ಟು ಜನ ಪ್ರಶ್ನೆಗಳೇನೆಂದ್ರೆ ಜನಸಾಮಾನ್ಯರಿಗೆ ಈಗ ಸೇಲ್ ಆಗೋದು ಬರೀ ಶಾಪ್ಗೆ ಬರಬೇಕು ಅಂತ ಇದೆಯೋ ಅಥವಾ ನಿಮ್ಮಿಂದ ಏನಾದರೂ ವೆಬ್ಸೈಟ್ ಲಾಂಚ್ ಆಗೋದಿದೆಯೋ ಅಥವಾ ಡೆಲಿವರಿ ಆಪ್ಷನ್ ಏನಾದರೂ ಅಪ್ಗ್ರೇಡ್ ಆಗೋದು ಏನಾದರೂ ವಾಟ್ಸಪ್ ಇದೆಯಾ? ಅಲ್ಲಿ ಪಿಕ್ ವಿಡಿಯೋ ಅಲ್ಲಿ ನಾವು ಫೋಟೋಸ್ ಅಪ್ಡೇಟ್ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಅಪ್ಡೇಟ್ ಮಾಡಿ ನಮ್ಮ ಪೇಜ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಖಂಡಿತ ನಾವು ಮಾಡ್ತೀವಿ. ಅಂದ್ರೆ ಡೆಲಿವರಿ ಇದೆ, ಕೊರಿಯರ್ ಇದೆ. ಓಕೆ ಸರ್, ಇದೆಲ್ಲ ನಿಮ್ಮ ಒಂದು ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.